ನಮ್ಮ ಕೆಲಸ ನಿಮಗೆ ಯಾವ ಥರ ಇಷ್ಟ ಆಯಿತು ಏನಿತ್ತ ಅಂತ? ತುಂಬ ಖುಷಿಯಾಗಿದೆ. ಈ ಬಿಲ್ಡಿಂಗ್ ಎಲ್ಲ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಶ್ರೀ ರಂಗನಾಥ ವುಡ್ ವರ್ಕ್. ನನ್ನ ಹೆಸರು ರಾಜು ಅಂತ ಹೇಳ್ಬಿಟ್ಟು ಇದೊಂದು 3 BHK ಒಂದು ಫ್ಲಾಟ್ ಮಾಡಿದ್ದೀವಿ, ಒಂದು ಯೂನಿಕ್ ಆಗಿ. ಇದೊಂದು ಶೂ ರ್ಯಾಕು ಪ್ಲಸ್ UPS ಪಾಯಿಂಟ್ ಮಾಡಿದ್ದೀನಿ. ಅದಾದಮೇಲೆ ಇಲ್ಲೊಂದು ವಾಲ್ ಪೇಪರು ಪ್ಲಸ್ ಮೇಲೆ ನಾನು ಒಂದು ಗ್ಲಾಸ್ ಕೊಟ್ಟಿದ್ದೀನಿ. ಒಂದು ಫ್ಲವರ್ ಕಸ್ಟಮರ್ ರಿಕ್ವೈರ್ಮೆಂಟ್ ಇತ್ತು. ಅದಾದಮೇಲೆ ಒಂದು ಶೋ ಇಟ್ಕೊಳ್ಳೋಕ್ಕೆ ನಾವೊಂದು ಪ್ರಾವಿಷನ್ ಮಾಡಿದ್ದೀನಿ. ಇದು ಏನಾರ ನೀವು ಶೋ ವಾಸು ಅದೆಲ್ಲ ಇಟ್ಕೋಬೋದು, ಯೂನಿಕ್ ಆಗಿದೆ. ಅದಾದಮೇಲೆ ಕುತ್ಕೊಂಡು ನೀವು ಆರಾಮಾಗಿ ಶೂ ಎಲ್ಲ ಹಾಕ್ಕೋಬೋದು, ಆ ಥರ ಮಾಡಿದ್ದೀನಿ. ಅದಾದಮೇಲೆ ಇಲ್ಲೊಂದು ಎಂಟ್ರೆನ್ಸ್ ಅಲ್ಲೇ ನಾನೊಂದು ಪ್ರೊಫೈಲ್ ಲೈಟ್ ಹಾಕಿದ್ದೀನಿ. ಇದು ಎಂಟ್ರೆನ್ಸ್ಗೆ ಒಳ್ಳೆ ಯೂನಿಕ್ ಆಗಿ ಕಾಣ್ತದೆ ಅಂತ ಹೇಳ್ಬಿಟ್ಟು ಇದೊಂದು ನಾವು ಯಾವ ಮನೇಲಿ ಹಾಕಿತ್ತಿಲ್ಲ, ಇದನ್ನು ಹೊಸ ಮನೆಗೆ ಹಾಕ್ತಾ ಇದ್ದೀನಿ. ಇದೊಂದು ನಾವೊಂದು ಹ್ಯಾಂಡ್ ವಾಶ್ ಮಾಡಿದ್ದೀವಿ, ಟೇಬಲ್ ಟಾಪ್ ಅಂತ ಹೇಳ್ಬಿಟ್ಟು. ಇದು ಕಸ್ಟಮರ್ ರಿಕ್ವೈರ್ಮೆಂಟ್ ಇತ್ತು. ಮತ್ತು ಇದೆಲ್ಲ ಬಂದ್ಬಿಟ್ಟು ಜಾಗ ಸೇವ್ ಮಾಡ್ಕೊಂಡಿದ್ದೀವಿ ನಾವು. ಒಂದು ಯೂನಿಕ್ ಆಗಿ ಲ್ಯಾಮಿನೇಟ್ ಎಲ್ಲ ಹಾಕ್ಬಿಟ್ಟು ಒಂದು ಓವಲ್ ಗ್ಲಾಸ್ ಕೊಟ್ಟಿದ್ದೀನಿ ನಾನು. ಅದಾದಮೇಲೆ ಒಂದು ಲೈಟಿಂಗ್ ಕೊಟ್ಟಿದ್ದೀವಿ. ಇದು ಪ್ರೆಸ್ ಮಾಡಿದ್ರೆ 3 ಥರ ಲೈಟಿಂಗ್ ಬರುತ್ತೆ. ಇದೊಂದು ಟೇಬಲ್ ಟಾಪ್ ಕೌಂಟ್ರ್ ಮಾಡಿದ್ದೀನಿ. ಇದು ಕಸ್ಟಮರು ನಮಗೆ ಒಂದು ಕಾಫಿ ಕೌಂಟ್ರ್ ಕೊಡಿ ಅಂತ ಕೇಳಿಕ್ಕೆ ಕಾಫಿ ಕೌಂಟ್ರ್ ಹಾಕಿದ್ದೀನಿ. ಇದೊಂದು ರಾಪ್ಟರ್ ಹಾಕಿದ್ದೀನಿ. ಅದಾದಮೇಲೆ 2 ಥರ ಲ್ಯಾಮಿನೇಟ್ ಹಾಕಿದ್ದೀನಿ, ಒಂದು ವುಡನ್ ಆ್ಯಂಡ್ ವೈಟು. ಇದೊಂದು ಕಾಂಬಿನೇಷನ್ ಮಾಡಿಬಿಟ್ಟು ಹಾಕಿದ್ದೀನಿ. ಮತ್ತು ಇಲ್ಲೊಂದು ಗ್ಲಾಸ್ ಹೆಲ್ಪ್ ಹಾಕಿದ್ದೀವಿ, ಪ್ರೊಫೈಲ್ ಲೈಟ್ ಹಾಕಿದ್ದೀನಿ. ಏನಾರ ಒಂದು ನಿಮಗೆ ಶೋ ಪೀಸ್ ಏನಾರು ಇಟ್ಕೋಬೋದು, ಆ ಥರ. ಅದಾದಮೇಲೆ ಇಲ್ಲಿ ಬಂದು ಒಂದು ಕಾಪಿ ಯೂನಿಟ್ ಮಾಡಿದ್ದೀನಿ. ಪ್ರೊಫೈಲ್ ಡೋರು ವಿತ್ ಫ್ಲೂಟೆಡ್ ಗ್ಲಾಸ್. ಇದು ಒಳಗಡೆಗೆ ಬಂದುಬಿಟ್ಟು ಒಂದು ಪ್ರೊಫೈಲ್ ಲೈಟ್ ಹಾಕಿದ್ದೀನಿ. ಅದೇ ಇದ್ರ ಬ್ಯಾಕ್ ಸೈಡಲ್ಲಿ ಬಂದುಬಿಟ್ಟು ಇಲ್ಲಿ ಮಿಕ್ಸಿ ಇಟ್ಕೋಬೋದು. ಮತ್ತು ಒಂದು ವಿಕ್ಕರ್ ಬಾಸ್ಕೆಟ್ ಮಾಡಿದ್ದೀನಿ. ನೀವು ಆನಿಯನ್ನು, ಆಲೂಗೆಡ್ಡೆ ಏನು ಬೇಕಾದ್ರೆ ಇಟ್ಕೋಬೋದು, ಆ ಥರ. ಅದಾದಮೇಲೆ ಇದೊಂದು ಪ್ರೊಫೈಲ್ ಡೋರು, ಕಿಚನ್ಗೆ ಪ್ರೊಫೈಲ್ ಡೋರ್ ಕೇಳಿದ್ರು. ಅದಾದಮೇಲೆ ಇದು ಆ್ಯಕ್ಚುಲಿ ಪ್ರೊಫೈಲ್ ಡೋರು ಗೋಲ್ಡನಲ್ಲಿ ಕೊಟ್ಟಿದ್ದೀನಿ. ಅದಾದಮೇಲೆ ನಾನು ಒಳಗಡೆಗೆಲ್ಲ ಸರ್ಫೇಸ್ ಲೈಟ್ ಹಾಕಿದ್ದೀನಿ, ಗ್ಲಾಸ್ ಎಲ್ಪ್ ಕೊಟ್ಟಿದ್ದೀನಿ. ಅದಾದಮೇಲೆ ಟೈಲ್ಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಮಾರ್ಬಲ್ ಟೈಲ್ಸ್ ಹಾಕ್ಕೊಟ್ಬಿಟ್ಟು ಕೆಳಗಡೆ ಬಂದುಬಿಟ್ಟು ಪ್ರೊಫೈಲ್ ಲೈಟ್ ಹಾಕಿದ್ದೀನಿ ನಾನು. ಅದಾದಮೇಲೆ ಕಿಚನ್ಗೆ ಒಂದು ಪಟ್ಟಿ ಕಟ್ಕೊಟ್ಟಿದ್ದೀನಿ, ಏನಂದರೆ ವಾಟರ್ ಗೀಟ್ರ್ ಎಲ್ಲ ಲೀಕ್ ಆಗ್ದಂಗೆ ನಮ್ಮದು ಸೇಫ್ಟಿಯಾಗಿರಲಿ ಕಬೋರ್ಡ್ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಎಲ್ಲದಕ್ಕೂ ಟೆಂಡಮ್ ಬಾಸ್ಕೆಟ್ ಯೂಸ್ ಮಾಡಿದ್ದೀನಿ ನಾನು. ಅದಾದಮೇಲೆ ಇಲ್ಲಿ ಒಂದು ಚಿಮ್ನಿಗೆ ಪ್ರಾವಿಷನ್ ಮಾಡಿದ್ದೀವಿ. ಅದೇ ಪಕ್ಕದಲ್ಲಿ ಮತ್ತೆ ಒಂದು ಡೋರು ಮತ್ತು ಅಕ್ವಾಗಾರ್ಡ್ಗೆ ಒಂದು ಪಾಯಿಂಟ್ ಮಾಡಿದ್ದೀನಿ ನಾನು. ಇದನ್ನು ನೋಡಿ, ಫಾಲ್ ಸೀಲಿಂಗ್ ಹಾಕಿದ್ದೀನಿ. ಮೇಲ್ಗಡೆ ಫಾಲ್ ಸೀಲಿಂಗು ಮತ್ತು ಪ್ರೊಫೈಲ್ ಲೈಟು. ಇದೊಂದು ಯೂನಿಕ್ ಆಗಿ ಪ್ರೊಫೈಲ್ ಲೈಟ್ ಕೊಟ್ಟಿದ್ದೀನಿ. ಒಂದು ಸ್ಕ್ವೇರ್ ಟೈಪಲ್ಲಿ, ಇಲ್ಲೊಂದು ಎಲ್ ಶೇಪ್, ಅಲ್ಲೊಂದು ಎಲ್ ಶೇಪ್ ಬೇಕಾಗಿತ್ತು. ಮತ್ತು ಈ ಕಡೆ ಡೈನಿಂಗಿಗೆ ಒಂದು ರೌಂಡ್ ಶೇಪಲ್ಲಿ ಮಾಡಿದ್ದೀನಿ. ಅದಾದಮೇಲೆ ಒಂದು ಟಿ ವಿ ಯೂನಿಟ್ ಒಳ್ಳೆ ಭರ್ಜರಿಯಾಗಿ ಕಸ್ಟಮರು ನನಗೆ ಫುಲ್ಲು ಡೀಸೆಂಟು ಲೈಟಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಇದು ವೈಟ್ ಕಲರು ಪ್ಯಾಟರ್ನ್ ಮಾಡಿದ್ದೀನಿ ಇಲ್ಲಿ ಮೇಲ್ಗಡೆ. ಅದಾದಮೇಲೆ ಎಲ್ಲದಕ್ಕೂ ಬಂದುಬಿಟ್ಟು ನಾನು ಚಾರ್ಕೋಲ್ ಹಾಕಿದ್ದೀನಿ. ಇದೆಲ್ಲ ಚಾರ್ಕೋಲು. ಅದಾದಮೇಲೆ ಕೆಳಗಡೆ ಬಂದುಬಿಟ್ಟು ಪ್ರೊಫೈಲ್ ಡೋರ್ ಗ್ಲಾಸು. ಅದಾದಮೇಲೆ ನಿಮಗೆ ಪ್ರಾವಿಷನ್ ಇಟ್ಕೊಳ್ಳೋಕ್ಕೆ ಯಾವ್ದಾರ ಸುಚ್ಗಿ ಇಟ್ಕೊಳ್ಳೋಕ್ಕೆ ಇದೊಂದು ಹೊಸ ಟ್ರೆಂಡಲ್ಲಿ ಓಡ್ತಾ ಇರೋದಕ್ಕೆ ಹಾಕಿದ್ದೀನಿ. ಅದಾದಮೇಲೆ ಇದೊಂದು ಡೋರ್ ಮಾಡಿದ್ದೀನಿ, ಪ್ರೊಫೈಲ್ ಡೋರು. ಅದಾದಮೇಲೆ ಪ್ರೊಫೈಲ್ ಲೈಟ್ ಕೊಟ್ಟಿದ್ದೀನಿ, ಗ್ಲಾಸ್ ಹೆಲ್ಪ್ ಹಾಕಿದ್ದೀನಿ. ಅದಾದಮೇಲೆ ಇಲ್ಲೊಂದು ಹಿಡನ್ ಡೋರು, ಇದೊಂದು ಹಿಡನ್ ಡೋರ್ ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ. ಇದೊಂದು ಹಿಡನ್ ಡೋರ್ ಕೊಟ್ಟಿದ್ದೀನಿ. ಇದೊಂದು ಪೂಜಾ ಡೋರು, ಪೂಜಾ ಮನೆ ಅಂದರೆ ಕಸ್ಟಮರ್ ರಿಕ್ವೈರ್ಮೆಂಟ್ ಇತ್ತು, ಒಂದು ದೊಡ್ಡದಾಗಿ ಯೂನಿಕ್ ಆಗಬೇಕು ಅಂತ ಹೇಳ್ಬಿಟ್ಟು ಅದಕ್ಕೊಂದು ಪೂಜಾ ರೂಮ್ ಮಾಡಿದ್ದೀನಿ. ಇದಕ್ಕೆ ಬಂದುಬಿಟ್ಟು ಕಸ್ಟಮರ್ ರಿಕ್ವೈರ್ಮೆಂಟ್ ನನಗೆ ಗ್ಲಾಸಲ್ಲೇ ಬೇಕಾಗಿದೆ, ವುಡನ್ ಏನು ಬೇಡ ನನಗೆ ಅಂತ ಹೇಳ್ಬಿಟ್ಟು ಹೊಸದಾಗಿ ಒಂದು ಗ್ಲಾಸಲ್ಲಿ ಹಾಕಿಬಿಟ್ಟು ಇದು ಬಂದುಬಿಟ್ಟು ಟಫನ್ ಗ್ಲಾಸ್ ಅಂತ ಯೂಸ್ ಮಾಡಿದ್ದೀನಿ. ಅದಾದಮೇಲೆ ಕಸ್ಟಮರ್ ಕೇಳಿದ್ರು ನನಗೆ ಡಿಸೈನ್ ಬೆಲ್ ಬೇಕಾಗಿತ್ತು, ಕೆಳಗಡೆ ತಾವರೆ ಲೋಟಸ್ ಬೇಕಾಗಿತ್ತು. ಆಮೇಲೆ ಒಳಗಡೆ ನೋಡಿ ಎಲ್ಲ ಶೆಲ್ಫ್ಗಳು ವಿತ್ ಲೈಟ್ ಕೊಟ್ಟಿದ್ದೀನಿ. ಅವ್ರು ಏನಾರ ಒಂದು ತಿರುಪತಿದು ಒಂದು ಸ್ಟ್ಯಾಚ್ಯೂ ಇಕ್ಕೋತಾರೆ, ಒಂದು ಮೂರ್ತಿ ಇಕ್ಕೋತೀರಿ ಅಂತ ಹೇಳ್ಬಿಟ್ಟು ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ಮಾಡಿದ್ದೀನಿ. ಅದಾದಮೇಲೆ ಒಳಗಡೆ ಬಂದುಬಿಟ್ಟು ಒಂದು ಚಕ್ರ ಹಾಕಿದ್ದೀನಿ. ಬನ್ನಿ ತೋರಿಸಿ. ಒಳಗಡೆ ಒಂದು ಚಕ್ರ ಹಾಕಿದ್ದೀನಿ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಹಾಕ್ಬಿಟ್ಟು ಒಂದು ಚಕ್ರ ಹಾಕಿದ್ದೀನಿ ನಾನು. ಇದೊಂದು ಮಾಸ್ಟರ್ ಬೆಡ್ರೂಮಲ್ಲಿ ಕಸ್ಟಮರು ಕಲರ್ಸು ಒಳ್ಳೆ ಚೆನ್ನಾಗಿದೆ. ಗ್ರೇ ಆ್ಯಂಡ್ ವೈಟ್, ಕ್ರೀಮ್ ವೈಟು, ಅದ್ರ ಜೊತೆಗೆ ಗೋಲ್ಡನ್ ಸ್ಟಿಕ್ ಹಾಕಿದ್ದೀನಿ. ಅದಾದಮೇಲೆ ಇಲ್ಲೊಂದು ಪ್ರೊಫೈಲ್ ಡೋರ್ ಹಾಕ್ಬಿಟ್ಟು ಪ್ರೊಫೈಲ್ ಲೈಟ್ ಕೊಟ್ಟಿದ್ದೀನಿ, ಗ್ಲಾಸ್ ಶೆಲ್ಫ್ ಕೊಟ್ಟಿದ್ದೀನಿ ಕಸ್ಟಮರ್ಗೆ. ಅದಾದಮೇಲೆ ಇಲ್ಲೊಂದು ಗ್ಲಾಸ್ ಕೊಟ್ಟಿದ್ದೀನಿ, ಒಂದು ಜಿಗ್ಜಾಕ್ ಅಂತ ಗ್ಲಾಸ್ ಕೊಟ್ಟಿದ್ದೀನಿ. ಅದಾದಮೇಲೆ ಡ್ರೆಸ್ಸಿಂಗ್ ಮಾಡೋಕ್ಕೆ ಒಂದು ಟೇಬಲ್ ಕೊಟ್ಟಿದ್ದೀನಿ ಇಲ್ಲಿ. ಅದಾದಮೇಲೆ ಒಂದು ಹೆಡ್ ರೆಸ್ಟ್ ಮಾಡಿದ್ದೀನಿ ಕಾಟ್ಗೆ. ಇದು ಹೈಡ್ರಾಲಿಕ್ ಮಂಚ, ನೀವು ಆರಾಮಾಗಿ ಒಬ್ಬರು ಎತ್ತಿ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಇದು ಆ್ಯಕ್ಚುಲಿ ಹೈಡ್ರಾಲಿಕ್ ಮಂಚ ಇದು. ಅದಾದಮೇಲೆ ಇಲ್ಲೊಂದು ಕಸ್ಟಮರ್ ರಿಕ್ವೈರ್ಮೆಂಟ್ ಇತ್ತು, ಸ್ಟಡಿ ಟೇಬಲ್ ಬೇಕಾಗಿತ್ತು. ನಾವು ಅದೊಂದು ಪ್ಲಾನಿಂಗ್ ಮಾಡಿದ್ವು, ಜಾಗ ಸೇವ್ ಆಗೋಕ್ಕೆ ಸ್ಟಡಿ ಟೇಬಲ್ ಬೇಕು ಅಂತ ಅದೊಂದು ಯೂಸ್ ಮಾಡಿದ್ದೀನಿ. ಇದೊಂದು ಗೆಸ್ಟ್ ಬೆಡ್ರೂಮು. ಇದು ಬಂದುಬಿಟ್ಟು ಅವ್ರ ಚಿಕ್ಕ ಮಗನಿಗೆ ಒಂದು ಸ್ಟಡಿ, ಅವರು ವರ್ಕ್ ರೂಮು. ಅದಕ್ಕೆ ಇಬ್ಬರು ಕೆಲಸ ಮಾಡೋ ಥರ ಒಂದು ಯೂನಿಕಾಗಿ ಏನಾರು ಮಾಡಿಕೊಡಿ ಸರ್ ನಮಗೆ ಅಂತ ಹೇಳಿದ್ಕೆ ಒಂದು ಸ್ಟಡಿ ಟೇಬಲ್ ವರ್ಕ್ ಸ್ಟೇಷನ್ ಮಾಡ್ಕೊಟ್ಟಿದ್ದೀನಿ. ಮೇಲೆ ಕೆಳಗಡೆ ಎಲ್ಲ ಬಂದುಬಿಟ್ಟು ಪ್ರೊಫೈಲ್ ಲೈಟ್ ಹಾಕಿದ್ದೀನಿ, ಪ್ರೊಫೈಲ್ ಲೈಟು. ಅದಾದಮೇಲೆ ಇದೊಂದು ಕಾಟ್ ಮಾಡಿದ್ದೀನಿ, ಬ್ಲ್ಯಾಕ್ ಕಲರ್ದು, ಗ್ರೇ ಏನಂತಾರೆ ಅದು ಚಾಕ್ಲೇಟ್ ಕಲರಲ್ಲಿ. ಇದು ಬಂದುಬಿಟ್ಟು ನಾನು ಹೆಡ್ ರೆಸ್ಟ್ ಮಾಡಿದ್ದೀನಿ. ಇದೊಂದು ಕಬೋರ್ಡು.
ಅವ್ರಿಗೆ ಕಲರ್ ಕಾಂಬಿನೇಷನ್ ಬೇಕಾಗಿತ್ತು. ಇದನ್ನು ವೈಟು, ಅದಾದ್ಮೇಲೆ ಗ್ರೇ ಎರಡನ್ನೂ ಯೂಸ್ ಮಾಡಿದ್ದೀನಿ. ಅದಾದ್ಮೇಲೆ ಇದೊಂದು ಬಂದ್ಬಿಟ್ಟು ಪ್ರೊಫೈಲ್ ಲೈಟು, ಇದು ರೋಸ್ ಗೋಲ್ಡಲ್ಲಿ ಯೂಸ್ ಮಾಡಿಬಿಟ್ಟು ಇದೊಂದು ಡ್ರೆಸ್ಸಿಂಗ್ ಕೊಟ್ಟಿದ್ದೀನಿ. ಒಂದು ಡ್ರೆಸ್ಸಿಂಗ್ ಟೇಬಲ್ ಒಳಗಡೆ ಕಾಸ್ಮೆಟಿಕ್ ಇಟ್ಕೋಬಹುದು, ಆ ಥರ ಯೂನಿಕ್ ಆಗಿ ಮಾಡಿದ್ದೀನಿ. ಮೇಲೆ ಬಂದ್ಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದೀನಿ. ಅವ್ರಿಗೊಂದು ಈ ಸ್ಟಿಕ್ ಬೇಕಾಗಿತ್ತು, ಅದಕ್ಕೆ ಪ್ರೊಫೈಲ್ ಲೈಟು ಆ ಥರ ಹಾಕ್ಕೊಟ್ಟಿದ್ದೀನಿ.